ಹಲೋ ಗೈಸ್, ಲೈವ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಿಫ್ಟಿ ನೋಡ್ತಾ ಇದ್ದೀರಾ, ನಮ್ಮ ಈ ಲೆವೆಲ್ ಅಲ್ಲಿ ಇವಾಗ ಟ್ರೇಡ್ ಮಾಡ್ತಾ ಇದೆ. ಸೊ ನಮ್ಗೆ ಇವತ್ತು ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಈ ಕೆಳಗಡೆ ಲೆವೆಲ್ ಕೂಡ. ಓಕೆ, ಇವತ್ತು ನಾವು ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ನೋಡಿ, ಆಲ್ರೆಡಿ ನನಗೆ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿದೆ. ಬ್ರೇಕ್ಔಟ್ ಮಾಡಿ ನನಗೆ ಒಂದು ರಿಟ್ರೇಸ್ಮೆಂಟ್ ಬೇಕು. ಓಕೆ, ಇಲ್ಲೊಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗುವಂತ ಸೈನ್ ಕೊಟ್ಟರೆ ನಾನು ಅಪ್ ಟು ಈ ಲೆವೆಲ್ ವರೆಗೂ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಹಾಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಇಲ್ಲೇನಾದ್ರೂ ಕೆಳಗಡೆ ಬರುವಂತ ಸೈನ್ ಕೊಟ್ಟರೆ ಅಗೇನ್ ಈ ಲೆವೆಲ್ ವರೆಗೂ ಟ್ರೇಡ್ ಮಾಡ್ತೀನಿ. ಬೈ ಚಾನ್ಸ್ ನನಗೆ ಏನಾದ್ರು ನಿಫ್ಟಿ ಈ ಲೆವೆಲ್ ನ ಅಗೇನ್ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಕೆಳಗಡೆ ಬಂದು ಸೊ ಇದನ್ನ ಬ್ರೇಕ್ಔಟ್ ಮಾಡ್ತು ಅಂದ್ರೆ ನಾನು ಇವತ್ತು ಇಲ್ಲಿಂದ ಇಲ್ಲಿವರೆಗೆ ನಾನು ಒಂದು ಟ್ರೇಡ್ ಮಾಡ್ತೀನಿ, ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಿ. ಓಕೆನಾ, ಸೊ ಈ ಲೆವೆಲ್ ಟಾರ್ಗೆಟ್. ಹಾಗೆ ಕೆಳಗಡೆ ನನಗೆ ಇದನ್ನು ಬ್ರೇಕ್ಔಟ್ ಮಾಡಿದ್ರೆ ನನ್ನ ಗ್ರೀನ್ ಝೋನ್ ನನ್ನ ಟಾರ್ಗೆಟ್. ಹಾಗೆ ಈ ಗ್ರೀನ್ ಝೋನ್ ಹತ್ರ ಬಂದಾದ್ಮೇಲೆ ಇಲ್ಲೂ ಕೂಡ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ನಾನು ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಟ್ರೇಡ್ ಮಾಡ್ತೀನಿ. ಹಾಗೆ ಈ ಗ್ರೀನ್ ಝೋನ್ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ನಾನು ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ನನ್ನ ಫಸ್ಟ್ ಟಾರ್ಗೆಟ್ ಬಂದು 23,820 ಇರುತ್ತೆ. ಹಾಗೆ ಸೆಕೆಂಡ್ ಟಾರ್ಗೆಟ್ ಬಂದು 23,755. ಓಕೆ, ಈ ಲೆವೆಲ್ ವರೆಗೂ ಒಂದು ಬರುವಂತ ಚಾನ್ಸಸ್ ಇದೆ. ಇದು ನನ್ನ ಸೆಕೆಂಡ್ ಟಾರ್ಗೆಟ್, ಇದು ನನ್ನ ಫಸ್ಟ್ ಟಾರ್ಗೆಟ್. ಓಕೆನಾ, ಡೌನ್ ಸೈಡ್. ಹಾಗೆ ನಾವು ಕಾಲ್ ಸೈಡ್ ನೋಡೋದಾದ್ರೆ, ಕಾಲ್ ಸೈಡ್ ಅಂದ್ರೆ ನಮ್ಮ ರೆಡ್ ಝೋನ್ ನ ಬ್ರೇಕ್ಔಟ್ ಮಾಡಿದ್ರೆ ಎಲ್ಲಿವರೆಗೂ ಹೋಗುತ್ತೆ ಅಂತ ನೋಡೋದಾದ್ರೆ ನೋಡಿ, ನಮಗೆ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿದ್ರೆ, ಬಟ್ ನಾನು ಏನು ಸಿಚುವೇಶನ್ ನೋ ಟ್ರೇಡ್ ತಗೊಂತೀನಿ. ಕಾಲ್ ಸೈಡ್ ನಾನು ಡೈಲಿ ಹೇಳೋ ಹಾಗೇನೆ ರಿಸ್ಕಿ ಆಗಿರುತ್ತೆ. ರೀಸನ್ ಏನು ಅಂತಂದ್ರೆ ನಮಗೆ ಮಾರ್ಕೆಟ್ ಇವಾಗ ಒಂದು ಆಲ್ ಟೈಮ್ ಹೈ ನಿಯರೇ ಇದೆ. ಓಕೆನಾ, ಯಾವಾಗ ಬೇಕಾದ್ರೂ ಒಂದು ಪ್ರಾಫಿಟ್ ಬುಕ್ ಆಗಬಹುದು. ಸೊ ಈ ರೆಡ್ ಝೋನ್ ಬ್ರೇಕ್ಔಟ್ ಮಾಡಿದ್ರೆ ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ಕನ್ಫರ್ಮೇಶನ್ ಸಿಕ್ಕರೆ ನಾನು ನನ್ನ ಫಸ್ಟ್ ಟಾರ್ಗೆಟ್ 23,180 ವರೆಗೂ ಇರ್ತೀನಿ. ಇದಕ್ಕಿಂತ ಮೇಲೆ ಎಷ್ಟೇ ಹೋದ್ರು ನಾನು ಅಪ್ ಟು ಇಲ್ಲಿವರೆಗೂ ಯಾವುದೇ ರೀತಿ ಟ್ರೇಡ್ ಮಾಡಲ್ಲ ನಾನು. ಓಕೆನಾ, ಹಾಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ, ಡೌನ್ ಸೈಡ್ ಬರುವಂತ ಸೈನ್ ಕೊಟ್ರೆ ಇಲ್ಲಿಂದ ಬೇಕಾದ್ರೆ ಒಂದು ಪುಟ್ ಆಪ್ಷನ್ ಬೈ ಮಾಡ್ತೀನಿ. ಬಟ್ ಆದ್ರೆ ಈ ಲೆವೆಲ್ ಏನು 23,180 ಲೆವೆಲ್ ಏನಿದೆಯಲ್ವಾ, ಇದಕ್ಕಿಂತ ಮೇಲೆ ನಾನು ಯಾವುದೇ ರೀತಿ ಎಂಟ್ರಿ ತಗೊಳಕ್ಕೆ ಹೋಗಲ್ಲ. ಓಕೆ, ಬಟ್ ಇದು ನೋಡಿ ರಿಸ್ಕಿ ಟ್ರೇಡ್ ಆಗಿರುತ್ತೆ ನಮ್ಮ ರೆಡ್ ಝೋನ್ ನ ಮೇಲೆ ಬ್ರೇಕ್ಔಟ್ ಮಾಡಿದ್ರೆ. ಸೊ ಇದು ನನ್ನ ನಿಫ್ಟಿಯಲ್ಲಿನ ಒಂದು ಟ್ರೇಡ್ ಪ್ಲಾನ್ ಆಗಿರುತ್ತೆ. ಸೊ ಮೇನ್ ಆಗಿ ನಾನು ಏನ್ ಮಾಡ್ತೀನಿ ಇವತ್ತು, ಈ ಎಲ್ಲ ಲೆವೆಲ್ ಗಳಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಇಲ್ಲಿಂದ ಕೆಳಗಡೆ ಬಂದ್ರೆ ಕೆಳಗಡೆ, ಮೇಲ್ಗಡೆ ಹೋದ್ರೆ ಮೇಲ್ಗಡೆ, ಈ ತರ ಒಂದು ಟ್ರೇಡ್ ಪ್ಲಾನ್ ಮಾಡಿ ನಾನು ಎಂಟ್ರಿ ತಗೊಂತೀನಿ. ಯಾಕೆಂದ್ರೆ ಇವತ್ತು ನನಗೆ ಆಪ್ಷನ್ ಪ್ರೀಮಿಯಂ ಅಷ್ಟು ಡಿಕೆ ಆಗಲ್ಲ, ಸೊ ಮಂಡೇ ಆಗಿರೋದ್ರಿಂದ. ಸೊ ನಾನು ಇವತ್ತು SR ಲೆವೆಲ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ, ನನ್ನ ಒಂದು ಟ್ರೇಡ್ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಓಕೆ, ಹಾಗೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಅಂತ ನೋಡುವ ಬನ್ನಿ. ಇವಾಗ ನೋಡಿ, ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಸೊ ಇಲ್ಲೂ ಕೂಡ ನನಗೆ ಈ ಲೆವೆಲ್ ನ ಒಂದು ಸಪೋರ್ಟ್ ತಗೊಂಡು ಅಂದ್ರೆ ಬ್ರೇಕ್ಔಟ್ ಮಾಡಿದೆ, ಬಟ್ ಮೇಲೇನೆ ಬರೋ ತರ ಕಾಣ್ತಾ ಇದೆ. ಸೊ ನಾನು ಯಾವ ತರ ಒಂದು ಪ್ಲಾನ್ ಮಾಡ್ತೀನಿ ಅಂದ್ರೆ, ಇದೀಗ ಆಲ್ರೆಡಿ ಬ್ರೇಕ್ಔಟ್ ಆಗಿದೆಯಲ್ವಾ, ನನಗೆ ಇನ್ನ ಸ್ವಲ್ಪ ಕೆಳಗಡೆ ಹೋಗಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರುವಂತ ಸೈನ್ ಕೊಟ್ರೆ ನಾನು ಫಸ್ಟ್ ಈ ನನ್ನ ಗ್ರೀನ್ ಝೋನ್ ನ ಟಾರ್ಗೆಟ್ ಇಟ್ಟು ಒಂದು ಟ್ರೇಡ್ ಮಾಡ್ತೀನಿ. ಹಾಗೆ ಈ ಗ್ರೀನ್ ಝೋನ್ ಹತ್ರ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಸೈಡ್ ವೈಸ್ ಹೋಗಿ ಒಂದು ಮೇಲೆ ಹೋಗುವಂತ ಸೈನ್ ಕೊಟ್ರೆ ಅಪ್ ಟು ಈ ಲೆವೆಲ್ ವರೆಗೂ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಬೈ ಚಾನ್ಸ್ ಈ ಗ್ರೀನ್ ಝೋನ್ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ನಾನೊಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ನನ್ನ ಡೌನ್ ಸೈಡ್ ಟಾರ್ಗೆಟ್ ಬಂದು 51,772 ಆಗಿರುತ್ತೆ. ಸೆಕೆಂಡ್ ಟಾರ್ಗೆಟ್ ಬಂದು 51,507 ಆಗಿರುತ್ತೆ. ಓಕೆನಾ, ಈ ಲೆವೆಲ್ ಏನ್ ಕಾಣ್ತಿದೆಯಲ್ವಾ, ಈ ಲೆವೆಲ್. ಸೊ ಹಾಗೆ ನಾವು ಇಲ್ಲಿಂದ ಮೇಲೇನೆ ಹೋಯ್ತು ಅಂತ ಇಟ್ಕೊಳ್ಳಿ, ಆಲ್ ಸೈಡ್ ಹೋಯ್ತು ಅಂತ ಅಂದ್ರೆ ನಾನು ಏನ್ ಮಾಡ್ತೀನಿ, ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ನನ್ನ ಫಸ್ಟ್ ಟಾರ್ಗೆಟ್ ಇದು, ಹಾಗೆ ಸೆಕೆಂಡ್ ಟಾರ್ಗೆಟ್ ಇದು. ಈ ಪ್ರತಿ ಲೆವೆಲ್ ಅಲ್ಲೂ ಅಷ್ಟೇ ಬ್ರೇಕ್ಔಟ್ ಆದ್ಮೇಲೆ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ, ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಇಡ್ತೀನಿ. ಹಾಗೆ ನನಗೆ ಈ ರೆಡ್ ಝೋನ್ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಅಗೇನ್ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ಫಸ್ಟ್ ಟಾರ್ಗೆಟ್ ಬಂದು 52,921, ಸೆಕೆಂಡ್ ಟಾರ್ಗೆಟ್ ಬಂದು 53,193. ಇಲ್ಲಿ ಏನ್ ಕಾಣ್ತಿದೆಯಲ್ವಾ ಈ ವೈಟ್ ಲೈನ್, ಇದು ನನ್ನ ಸೆಕೆಂಡ್ ಟಾರ್ಗೆಟ್ ಕಾಲ್ ಸೈಡ್. ಓಕೆ, ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ನಾವು ಕಾಲ್ ಸೈಡ್ ಹೋಗಬಹುದು, ಯಾವ್ದಾದ್ರು ಒಂದ್ ಕಡೆ ಟ್ರೆಂಡ್ ಸಿಕ್ಕರೆ. ಓಕೆನಾ, ಸೊ ಯಾಕೆ ಅಂತಂದ್ರೆ ಇನ್ನ ಒಂದು ಪೊಟೆನ್ಶಿಯಲ್ ಇದೆ, ಕಾಲ್ ಸೈಡ್ ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ. ಇವಾಗ ನಾನು ಬಂದು ಹೇಳ್ತಾ ಇದ್ದೀನಿ, ಸೊ ಇಲ್ಲಿಂದ ಹೋದ್ರೆ ಇಲ್ಲಿಂದ ಇಲ್ಲಿವರೆಗೂ ಆಗುತ್ತೆ, ಇಲ್ಲಿಂದ ಇಲ್ಲಿವರೆಗೂ ಹೋಗುತ್ತೆ ಅಂತ. ಬಟ್ ಆದ್ರೆ ಆ ಸಿಚುವೇಶನ್ ಅಲ್ಲಿ ನಮಗೆ ಲೆವೆಲ್ಸ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಓವರ್ ಆಲ್ ಆಗಿ ನಮಗೆ ನಮ್ಮ ಲೆವೆಲ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ನಮಗೆ ಮಾರ್ಕೆಟ್ ಇದ್ರ ಮೇಲೆನೆ ವರ್ಕ್ ಆಗುತ್ತೆ, ನಮ್ಮ ಲೆವೆಲ್ಸ್ ಹೆಂಗ್ ತೋರಿಸುತ್ತೋ ಅದ್ರ ಮೇಲೆನೆ. ಬಟ್ ಆದ್ರೆ ನಾವು ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ಟ್ರೇಡ್ ಪ್ಲಾನ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಯಲ್ಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.